ಇನ್ನು ಉತ್ತರಾಖಂಡದಲ್ಲಿ ವರುಣಾರ್ ಭಟ್ಟ ಮುಂದುವರೆದಿದೆ. ವರುಣನ ರೌದ್ರ ನರ್ತನಕ್ಕೆ ದೇವಭೂಮಿಯೇ ತತ್ತರಿಸಿ ಹೋಗಿದೆ. ಅಪಾಯದ ಮಟ್ಟವನ್ನ ಮೀರಿ ಚಂದ್ರಭಾಗ ನದಿ ಹರಿತಾ ಇದೆ. ಮನೆಗಳು ನೆಲಸಮ ಆಗಿದೆ, ಜನಜೀವನ ಅಸ್ತವ್ಯಸ್ತವಾಗಿದೆ. ಡೆಹರಾಡೂನ್ನಲ್ಲಿ ಅಕ್ಷರಶಃ ರಾಕ್ಷಸ ರೂಪವನ್ನ ವರುಣ ತಾಳಿದ್ದಾನೆ. ಅಂದ್ರೆ ವಿಪರೀತ ಮಳೆ ಆಗ್ತಾ ಇದೆ. ಮಹಾದೇವ ಮಂದಿರ ಹೆದ್ದಾರಿ ಬಳಿಯ ಡೆಂಟಲ್ ಕಾಲೇಜು ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ. ಕೊಚ್ಚಿ ಹೋಗ್ತಾ ಇದ್ದ ವ್ಯಕ್ತಿಯನ್ನ ಹಗ್ಗ ಕಟ್ಟಿ ರಕ್ಷಣೆ ಮಾಡೋಕೆ NDRF ಟೀಮ್ ಹೋದಂತಹ ಪ್ರಸಂಗ ಕೂಡ ನಡೀತು. ಪ್ರವಾಹದಲ್ಲಿ ಸುಮಾರು 200 ಜನ ವಿದ್ಯಾರ್ಥಿಗಳು ಸಿಗಾಕೊಂಡಿದ್ರು, ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಅಂದ್ರೆ ನೋಡಿ, ಉತ್ತರಾಖಂಡ್ನಲ್ಲಿ ವರುಣಾರ್ ಭಟ್ಟ ವಿಪರೀತ ಆಗ್ತಾ ಇದ್ದು ಮಳೆಗೆ ದೇವಭೂಮಿ ಅಂತ ಕರೆಸ್ಕೊಳ್ಳುತ್ತೆ ಆ ಭಾಗ. ಅಲ್ಲಿ ನೋಡಿ ಅಲ್ಲಿ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ. ಈ ಬಿಲ್ಡಿಂಗ್ಗಳೆಲ್ಲವೂ ಕೂಡ ನೀರಲ್ಲಿ ಹೋಮ. ಸುಮಾರು ಒಂದು 200 ಜನ ಸ್ಟೂಡೆಂಟ್ಸ್ಗಳು ಸಿಗಾಕೊಂಡಿದ್ರಂತೆ, ಡೆಂಟಲ್ ಕಾಲೇಜಿನ ಸ್ಟೂಡೆಂಟ್ಸ್ಗಳು. ಅವ್ರನ್ನ ಹಗ್ಗದ ಮುಖಾಂತರ ಅಥವಾ ರೋಪ್ ಸಹಾಯದಿಂದ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಬಟ್ ಮಳೆಯ ಪರಿಸ್ಥಿತಿ ಹೆಂಗಿದೆ ಅಂದರೆ, ಯಾವ ಹಂತಕ್ಕೆ ತಲುಪಿದೆ ಅಂದರೆ, ಪಾಪ ಇಂಥ ಸಂದರ್ಭದಲ್ಲಿ ಈ ವಯಸ್ಸಾಗಿರೋರು, ಆಮೇಲೆ ಗರ್ಭಿಣಿಯರು, ಬಾಣಂತಿಯರು, ಪುಟಾಣಿ ಮಕ್ಕಳು ಸಿಗಾಕೋಬಿಟ್ರೆ ವಿಪರೀತ ಕಷ್ಟ. NDRF SDRF ಎಷ್ಟು ಜನ ಅಂತ ಅಲ್ಲಿ ಕಳ್ಸೋಕ್ಕಾಗುತ್ತೆ? ಈಗ ಜನರ ಸಂಖ್ಯೆ ವಿಪರೀತ ಇರುತ್ತೆ, ಲಕ್ಷಾಂತರ ಜನ ಇರ್ತಾರೆ. 10 ಸಂಖ್ಯೆಯಲ್ಲಿ SDRF NDRF ಹೋದರೆ ಸಾಕಾಗಲ್ಲ. ಬಟ್ ಪಾಪ ಅವ್ರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರ ಜೀವದ ಹಂಗನ್ನು ತೊರೆದು ಕಾಯಿಲೆ ಬಿದ್ದವ್ರನ್ನ, ಗರ್ಭಿಣಿಯರನ್ನ, ಬಾಣಂತಿಯರನ್ನ, ವಯಸ್ಸಾಗಿರೋರನ್ನ, ಮಕ್ಕಳನ್ನ ಕಾಪಾಡ್ತಾ ಇದ್ದಾರೆ. खाना वो जैसे बुझाओ